ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವೆಲ್ಲ ಪಂಚಗವ್ಯದ ಬಗ್ಗೆ ಕೇಳಿದ್ದೀರಾ. ಪಂಚಗವ್ಯವನ್ನ ವರ್ಷಕ್ಕೆ ಒಂದು ಬಾರಿಯಾದರೂ ಯಾವುದಾದರೂ ಒಂದು ಸಂದರ್ಭದಲ್ಲಿ ಒಂದು ಪ್ರಮಾಣದಲ್ಲಿ ತೀರ್ಥವನ್ನ ನಾವು ಯಾವ ರೀತಿ ತಗೊಂತೀವಿ, ಆ ಥರ ಪಂಚಗವ್ಯವನ್ನ ನಾವು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಬೇಕಾದಷ್ಟು ರೋಗ ರುಜಿನಗಳನ್ನು ತಡೆಗಟ್ಟುವ ಶಕ್ತಿ ಬರುತ್ತೆ ಅಂತ ಹಿರಿಯರು ಹೇಳ್ತಾ ಬರ್ತಾರೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಪಂಚಗವ್ಯ ಅಂದ್ರೇನು, ಪಂಚಗವ್ಯದ ಸೇವನೆ ಮಾಡಬಹುದಾ, ಪಂಚಗವ್ಯದಿಂದ ಏನಾದರೂ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ದೇಹಕ್ಕೆ ಬರುತ್ತಾ ಅನ್ನೋದನ್ನ ಈ ಥರದ ಪ್ರಶ್ನೆಗಳು ನಮಗೆ ಉದ್ಭವವಾದರೆ, ಪಂಚಗವ್ಯ ಅಂದಾಗ ಹಸುವಿನ ಒಂದು ಏನು ನಾವು ಪ್ರಾಡಕ್ಟ್ ಅಂತೀವಿ ಅದರಲ್ಲಿ ಪ್ರಮುಖವಾದದ್ದು ಹಾಲು, ಮೊಸರು, ತುಪ್ಪ ಮತ್ತು ಹಸುವಿನ ಗಂಜಲ ಮತ್ತು ಹಸುವಿನ ಸಗಣಿ. ಇಷ್ಟನ್ನು ಪಂಚಗವ್ಯ ಅಂತ ಕರೀತಾರೆ. ನಮ್ಮ ಪೂರ್ವಜರು ಕೆಲವೊಂದು ಸಂಪ್ರದಾಯಗಳು, ಹಬ್ಬ ಹರಿದಿನ, ಕೆಲವು ಶುಭ ಸಮಾರಂಭಗಳನ್ನು ಮಾಡಬೇಕಾದ್ರೆ ಮನೆಯಲ್ಲಿ ಗಂಜಲವನ್ನು ಪ್ರೋಕ್ಷಣೆ ಮಾಡಿ ಆ ಮನೆಯನ್ನು ಶುದ್ಧೀಕರಿಸಿ ಪುಣ್ಯ ಅಂತಲೂ ಮಾಡ್ತಾರೆ. ಯಾರಾದರೂ ಮರಣ ಹೊಂದಿದಾಗ 11ನೆಯ ದಿನ ಕಳೆದ ನಂತರ ಒಂದು ಪುಣ್ಯ ಅಂದರೆ ಪುಣ್ಯಾರ್ಚನೆ ಅಂತ ಮಾಡುವಂಥದ್ದು. ಮರಣ ಹೊಂದಿದಾಗಲೂ ಪುಣ್ಯಾರ್ಚನೆ ಮಾಡ್ತಾರೆ, ಹುಟ್ಟಿದಾಗಲೂ ಪುಣ್ಯಾರ್ಚನೆ ಮಾಡ್ತಾರೆ, ಮಗು ಹುಟ್ಟಿದ 11ನೆಯ ದಿನಕ್ಕೆ ಪುಣ್ಯಾರ್ಚನೆ ಅಂತ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಗಂಜಲದ ಪ್ರೋಕ್ಷಣೆ ಮಾಡಿ ಮನೆಯನ್ನು ಶುಚಿಗೊಳಿಸಿ ಮನೆಯಲ್ಲಿ ಶುದ್ಧೀಕರಣ ಅಂತ ಮಾಡ್ತಾರೆ. ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಊಟ ಮಾಡಿದ ನಂತರ ಆ ಊಟ ಮಾಡಿದ ಜಾಗದಲ್ಲಿ ಅದನ್ನು ಗೋಮ ಅಂತಂದರೆ ಹಸುವಿನ ಸಗಣಿಯನ್ನು ಹಾಕಿ ಆ ಒಂದು ಜಾಗವನ್ನು ಸಾರಿಸಿ ಶುದ್ಧೀಕರಣ ಮಾಡ್ತಾಯಿದ್ರು. ಅಂದರೆ ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ಹಸುವಿನ ಸಗಣಿ ಮತ್ತು ಹಸುವಿನ ಮೂತ್ರವನ್ನು, ಗೋಮೂತ್ರ ಅಥವಾ ಗಂಜಲ ಮತ್ತು ಹಸುವಿನ ಸಗಣಿಯನ್ನು ಬಳಕೆ ಮಾಡ್ತಾಯಿದ್ರು. ಹಾಗಾದರೆ ಇದರ ಬಗ್ಗೆ ಬೇಕಾದಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದಿದೆ. ಸಂಶೋಧನೆಗಳ ಆಧಾರದ ಮೇಲೆ ಮೊದಲನೇದಾಗಿ ಇಷ್ಟು 5 ಅಂದರೆ ಹಾಲು, ಮೊಸರು, ತುಪ್ಪ ಮತ್ತು ಹಸುವಿನ ಗಂಜಲ ಮತ್ತು ಹಸುವಿನ ಸಗಣಿ, ಇವುಗಳನ್ನು ಬಳಕೆ ಮಾಡೋದ್ರಿಂದ ನಮಗೆ ಯಾವ ಯಾವ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಇದು ನಮ್ಮ ಇಮ್ಯುನಿಟಿ ಅಥವಾ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಶಕ್ತಿಯನ್ನು ಈ ಪಂಚಗವ್ಯಗಳು ಪಡೆದಿದೆ ಅಂತ ಹೇಳಬಹುದು. ಅದರಲ್ಲಿ ಹಸುವಿನ ಸಗಣಿಯನ್ನು ಹೊರತುಪಡಿಸಿದರೆ ಮಿಕ್ಕ ಎಲ್ಲದಕ್ಕೂ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನೇಟ್ ಇಮ್ಯುನಿಟಿ, ಅಡಾಪ್ಟಿವ್ ಇಮ್ಯುನಿಟಿ ಅಂತ 2 ಥರದ ರೋಗ ಪ್ರತಿರೋಧಕ ಶಕ್ತಿ ನಮಗಿದೆ. ಅದನ್ನು ಉದ್ದೀಪನಗೊಳಿಸಲು ಈ ಒಂದು ಪಂಚಗವ್ಯಗಳು ಬಹಳ ಪ್ರಮುಖವಾದುದು ಅಂತ ಹೇಳಬಹುದು. ಇವುಗಳೇನು ಮಾಡುತ್ತೆ, ನಮ್ಮ ದೇಹದಲ್ಲಿ ಟಿ ಲಿಂಫೋಸೈಟ್ಸ್ ಅಂತಿದೆ, ಅವುಗಳ ಹೆಚ್ಚಳವನ್ನು ಉಂಟು ಮಾಡುತ್ತೆ. NK ಸೆಲ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ, ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತೆ. ಇವುಗಳ ಬಳಕೆಯಿಂದ, ಇವುಗಳ ಸೇವನೆ ಅಥವಾ ಬಳಕೆ ಬೇರೆ ಬೇರೆ ಥರದಲ್ಲಿ. ಇದರ ಜೊತೆ ಇಂಟರ್ಲ್ಯೂಕಿನ್ 6 ಅಂತ ಇದೆ, ಇಂಟರ್ಫೆರಾನ್ ಗಾಮಾ ಅಂತ ಇದೆ, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇವುಗಳನ್ನು ಆಕ್ಟಿವೇಟ್ ಮಾಡುವ ಶಕ್ತಿಯನ್ನು ಇವುಗಳು ಹೊಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಜಾಗೃತ ಆಗಿರುತ್ತೆ. ಹಾಗಾಗಿ ಬಹಳಷ್ಟು ಸೋಂಕುಗಳು ನಮಗೆ ತಟ್ಟದಿರ ಹಾಗೆ ನಮ್ಮ ದೇಹ ನಮ್ಮನ್ನು ಕಾಪಾಡುತ್ತಾ ಬರುತ್ತೆ. ಇದರ ಹೊರತಾಗಿ ಇದನ್ನು ಬಹಳಷ್ಟು ಪ್ರಾಣಿಗಳ ಮೇಲೆ ಇದನ್ನು ಪ್ರಯೋಗವನ್ನು ಮಾಡಿ ಇದರಿಂದ ಒಂದು ಉತ್ತಮ ಫಲಿತಾಂಶವನ್ನು ಸಹ ವಿಜ್ಞಾನಿಗಳು ಪಡೆದಿದ್ದಾರೆ. ನಂತರ ಈ ಒಂದು ಹಸುವಿನ ಏನು ಗೋಮೂತ್ರ ಅಂತೀವಿ ಅದಕ್ಕೆ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್ ಇರುವಂತಹ, ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ, ಫಂಗಸನ್ನು ನಾಶ ಮಾಡುವಂತಹ ಶಕ್ತಿ ಅದಕ್ಕಿದೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಬ್ಯಾಕ್ಟೀರಿಯೋಸೈಡಲ್ ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ ಶಕ್ತಿ ಇದರಲ್ಲಿದೆ ಅನ್ನೋದು ಕಾರಣ. ಈ ಗೋಮೂತ್ರದಲ್ಲಿ ಏನಿದೆ ಅಂತಂದರೆ ಬಹಳ ಮುಖ್ಯವಾಗಿ ಯೂರಿಯಾ, ಯೂರಿಕ್ ಆ್ಯಸಿಡ್, ಈ ಥರದ ಕೆಲವೊಂದು ಅಂಶಗಳು, ಫಿನಾಲಿಕ್ ಕಾಂಪೌಂಡು, ಇವುಗಳೆಲ್ಲ ಇರೋದ್ರಿಂದ ಇದು ಈ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಕೆಲವೊಂದು ಅಸ್ಸೆಗಳಿದೆ, ಅಂದರೆ ಅದನ್ನು ಕಂಡುಹಿಡಿಯುವಂಥದ್ದು, ಅಂತಹ ಪ್ರಯೋಗಗಳನ್ನು ಮಾಡಿ ಇದನ್ನು ಕಂಡುಹಿಡಿದಿದ್ದಾರೆ. ಹಾಗಾಗಿ ಮನೆಯ ಒಂದು ಶುದ್ಧೀಕರಣದಲ್ಲಿ ನಮ್ಮ ಪೂರ್ವಜರು ಮೊದಲಿನಿಂದಲೂ ಇದನ್ನು ಬಳಕೆ ಮಾಡ್ತಾ ಬಂದಿದ್ರು. ಈಗಲೂ ಸಹ ಕೆಲವೊಂದು ನಾವು ಆರ್ಗ್ಯಾನಿಕ್ ಅಂತ ಏನು ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ, ಅಲ್ಲಿ ಈ ಒಂದು ಗೋಮೂತ್ರವನ್ನು ಮತ್ತು ಸಗಣಿಯನ್ನು ಬಳಕೆ ಮಾಡಿಕೊಂಡು ಕೀಟಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು, ಫಂಗಸ್ಗಳನ್ನು ನಾಶ ಮಾಡುವಂತಹ ಬಹಳಷ್ಟು ಪ್ರಯೋಗಗಳು ಸಹ ನಡೆದಿದೆ ಮತ್ತು ಅದು ಯಶಸ್ವಿನೂ ಸಹ ಆಗಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈ ಒಂದು
ಪಂಚಗವ್ಯ ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ ಅದರಲ್ಲಿ ಹಾಲು, ಮೊಸರು ಮತ್ತು ತುಪ್ಪ ಇವೆಲ್ಲ ಇದೆಯಲ್ಲ, ಇವುಗಳು ಸಹ ನ್ಯೂರೋ ಪ್ರೊಟೆಕ್ಟಿವ್ ಅಂತ ಅನ್ಬೋದು. ಅದರಲ್ಲಿ ತುಪ್ಪ ಮುಖ್ಯವಾಗಿ ಬ್ಯೂಟ್ರಿಕ್ ಆ್ಯಸಿಡ್ ಅದರಲ್ಲಿರೋದ್ರಿಂದ ಅದು ನಮ್ಮ ಮೆದುಳನ್ನು ಆರೋಗ್ಯಕರವಾಗಿಡಲು ಬಹಳಷ್ಟು ಅದು ಸಹಾಯ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇವುಗಳು ಕೆಲಸ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಏನು ಒಂದು ವಿಷಗಳು ಬಿಡುಗಡೆಯಾಗುತ್ತೆ, ದೇಹದ ಒಳಗಡೆ ಬಿಡುಗಡೆಯಾಗುವ ವಿಷ ಮತ್ತು ಹೊರಗಡೆ ನಮ್ಮ ಆಹಾರ ಸೇವನೆಯ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ವಿಷ, ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳಿಂದ ಬಿಡುಗಡೆಯಾಗುವ ವಿಷ, ಇಂಟರ್ನಲ್ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆ, ಉಸಿರಾಟ, ಡೈಜೆಷನ್ನು ಮತ್ತಿತರ ಎಲ್ಲ ಕ್ರಿಯೆಗಳು, ಇವುಗಳ ಮುಖಾಂತರ ಬಿಡುಗಡೆಯಾದ ವಿಷ, ಇಷ್ಟನ್ನು ನಾಶಪಡಿಸಿ ದೇಹವನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿಯನ್ನು ಈ ಪಂಚಗವ್ಯಗಳು ಹೊಂದಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ NRF2 ಅಂತ ಒಂದು ಪಾತ್ವೆ ಇದೆ. ಆ NRF2 ಪಾತ್ವೆಯನ್ನು ಯಾವಾಗ ಇದು ಆ್ಯಕ್ಟಿವೇಟ್ ಮಾಡುತ್ತೆ, ಆವಾಗ ನಮ್ಮ ದೇಹದಲ್ಲಿ ಈ ಕೆಲವೊಂದು ಕಿಣ್ವಗಳು, ನಿರ್ವಿಷಯುಕ್ತ ಮಾಡುವಂತಹ ಕಿಣ್ವಗಳು ಜಾಗೃತ ಆಗುತ್ತೆ. ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್, ಕೆಟಲೇಸ್, ಈ ಥರದ ಬೇಕಾದಷ್ಟು ಕಿಣ್ವಗಳು ದೇಹದಲ್ಲಿದೆ. ಅದು ನಿರ್ವಿಷಯುಕ್ತ ಮಾಡುವ ಪ್ರಕ್ರಿಯೆಯನ್ನು ಪ್ರಚೋದನೆ ಮಾಡುವಂತಹ ಜೀನ್ಸ್ಗಳು ಮತ್ತು ಅದೇ ಥರದ ಕಿಣ್ವಗಳು ಬಿಡುಗಡೆಯಾಗುತ್ತೆ. ಹಾಗಾಗಿ ಈ ಪಂಚಗವ್ಯದ ಬಳಕೆಯಿಂದಾಗಿ ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಹೊರತಾಗಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಬಹಳ ಪ್ರಮುಖವಾಗಿ ಅವುಗಳು ಚೆನ್ನಾಗಿರಬೇಕು ಅಂದರೆ ನಾವು ಪ್ರೋಬಯಾಟಿಕ್ಗಳನ್ನು ಹೆಚ್ಚು ಬಳಸಬೇಕು ಅಂತ. ಪ್ರೋಬಯಾಟಿಕ್ಗಳು ಅಂದರೆ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಈ ಥರದ್ದು. ಅಂದರೆ ಈ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಹೇರಳವಾಗಿದೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಆಗ್ಬೋದು, ಬೈಫಿಡೋ ಬ್ಯಾಕ್ಟೀರಿಯಾಗಳು, ಇವು ನಮ್ಮ ಒಂದು ಉತ್ತಮವಾದ ಗಟ್ ಮೈಕ್ರೋಬ್ಸ್ ಅನ್ಬೋದು. ಕರುಳಿನಲ್ಲಿ ಇರುವಂತಹ ಒಂದು ಸೂಕ್ಷ್ಮಾಣುಜೀವಿಗಳು, ಬ್ಯಾಕ್ಟೀರಿಯಾಗಳು, ಇವುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾಗ, ಉತ್ತಮವಾದ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾದಂತೆ, ವೃದ್ಧಿಯಾದಂತೆ, ಒಂದು ಹೆಚ್ಚಿನ ಮಟ್ಟದಲ್ಲಿ ಇದ್ದಾಗ ನಮ್ಮ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದರೆ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಹಾಗಾಗಿ ಪಂಚಗವ್ಯದಲ್ಲಿ ಬಹಳ ಮುಖ್ಯವಾಗಿ ಮೊಸರನ್ನು ನಾವು ಯಥೇಚ್ಛವಾಗಿ ಬಳಸೋದ್ರಿಂದ ಪ್ರೋಬಯಾಟಿಕ್ ನಮ್ಮ ದೇಹದಲ್ಲಿ ಹೆಚ್ಚಾಗುವ ಹಾಗೆ ನಾವು ಮಾಡಬಹುದು. ಇದರ ಹೊರತಾಗಿ ನಮ್ಮ ಒಂದು ಯಕೃತ್ ಅಥವಾ ಏನು ಲಿವರ್ ಅಂತ ಕರಿತೀವಿ, ಅದರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಈ ಪ್ರೋಬಯಾಟಿಕ್ಸ್ ಅಂದರೆ ಇದರ ಜೊತೆಯಲ್ಲಿ ಈ ಪಂಚಗವ್ಯ, ಒಟ್ಟಾರೆ ಪಂಚಗವ್ಯ ಅಂತಲೇ ಹೇಳೋಣ, ಪಂಚಗವ್ಯವನ್ನು ಬಳಕೆ ಮಾಡ್ತೀವಿ. ಈ ಪಂಚಗವ್ಯದಲ್ಲಿ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಸರು, ಹಾಲು ಇರುತ್ತೆ. ನಂತರ ಬರುವಂತಹದ್ದು ತುಪ್ಪ, ಒಂದು ಪ್ರಮಾಣದಲ್ಲಿ, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿರುವಂತಹದ್ದು ಗಂಜಲ ಮತ್ತು ಹಸುವಿನ ಸಗಣಿ ಅಂತ ಅನ್ಬೋದು. ಅದನ್ನು ಡೈಲ್ಯೂಷನ್ ಇರುತ್ತೆ. ಇಲ್ಲಿ ಇದರ ಹೊರತಾಗಿ ಈ ನಮ್ಮ ಯಕೃತ್ತಲ್ಲಿರುವಂತಹ ಒಂದು ಜೀನ್ ಇದೆ, P450 ಅಂತ ಕರಿತೀವಿ. ಅದು ಲಿವರ್ ಎನ್ಸೈಮ್ಗಳು, ಅದನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಮ್ಮ ಯಕೃತ್ತಿನಲ್ಲಿ ಫ್ಯಾಟಿ ಲಿವರ್ ಆಗಿರ್ಬೋದು, ಲಿವರ್ ಸಿರೋಸಿಸ್ ಆಗಿರ್ಬೋದು, ಈ ಥರದ್ದು ಏನೂ ನಮಗೆ ತೊಂದರೆ ಆಗದಿದ್ದ ಹಾಗೆ ತಡೆಗಟ್ಟುವ ಶಕ್ತಿಯನ್ನು ಈ ಪಂಚಗವ್ಯಗಳು ಹೊಂದಿದೆ ಅಂತೇಳಿ ಪ್ರಾಣಿಗಳ ಮೇಲೆ ನಡೆಸಿರುವ ಒಂದು ಪ್ರಯೋಗಗಳಿಂದ ತಿಳಿದು ಬಂದಿದೆ. ಇದರ ಜೊತೆಯಲ್ಲಿ ಇದಕ್ಕೆ ಈ ಪಂಚಗವ್ಯಕ್ಕೆ ಕ್ಯಾನ್ಸರನ್ನು ಗುಣಪಡಿಸುವ ಶಕ್ತಿ ಇದೆ ಅಂತೇಳಿ ಬಹಳಷ್ಟು ಪ್ರಯೋಗಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮನುಷ್ಯನ ಮೇಲೆ ಯಾವುದು ಮಾಡಿಲ್ಲ, ಪ್ರಾಣಿಗಳ ಮೇಲೆ ಮಾಡಿದ್ದಾರೆ. ಮತ್ತು ಸೆಲ್ ಲೈನ್ಸ್ ಅಂತ ಇರುತ್ತೆ, ಅಂದರೆ ಹೀಲಾ ಸೆಲ್ಸ್ ಅಂತಿದೆ, MCF ಅಂತ ಇದೆ. ಈ ಜೀವಕೋಶಗಳಿದೆಯಲ್ಲ, ಅದರ ಮೇಲೆ ಇವುಗಳನ್ನು ಬಳಕೆ ಮಾಡಿಕೊಂಡು ಇವೆಲ್ಲ ಕ್ಯಾನ್ಸರ್ ಜೀವಕೋಶಗಳು. ಈ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಒಂದು ಅಂಶಗಳಿದೆ, ಅದು ಹೋಗುತ್ತಾ ಅದನ್ನು ಕ್ಯಾನ್ಸರ್ ಗುಣಪಡಿಸುವ ಶಕ್ತಿ ಇವುಗಳಿಗಿದೆಯಾ ಅಂತ ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಯಶಸ್ಸನ್ನು ಸಹ ಕಂಡುಹಿಡಿದಿದ್ದಾರೆ ಪ್ರಾಣಿಗಳಲ್ಲಿ ಮತ್ತು ಈ ಜೀವಕೋಶಗಳಲ್ಲಿ. ಆದರೆ
ಮನುಷ್ಯನ ಮೇಲೆ ಇದು ಇನ್ನು ಪ್ರಯೋಗದ ಹಂತದಲ್ಲೇ ಇದೆ. ಕಾರಣ ಇದು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡೋದು ಆಗಲಿ, ಅಪಾಪ್ಟಾಸಿಸ್ ಎನ್ನುವ ಪ್ರಕ್ರಿಯೆಯನ್ನು ಹೆಚ್ಚು ಮಾಡೋದೇ ಆಗಲಿ, ಟ್ಯೂಮರ್ ಸಪ್ರೆಸರ್ ಜೀನ್ಸ್ಗಳನ್ನು ಆಕ್ಟಿವೇಟ್ ಮಾಡೋದಾಗಲಿ ಮಾಡುತ್ತೆ ಅನ್ನುವುದು ಆ ಸಂಶೋಧನೆಗಳಿಂದ ನಮಗೆ ತಿಳಿದು ಬಂದಿರುವ ವಿಚಾರ. ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಪೂರಕವಾದ ಅಂಶಗಳು ಇದರಲ್ಲಿದೆ. ಆದರೆ ಇದು ಇನ್ನೂ ಪ್ರಚಲಿತದಲ್ಲಿಲ್ಲ. ಏನಕ್ಕೆ ಅಂತ ನಾವು ನೋಡೋದಾದರೆ, ಕಾಯಿಲೆಯ ಬಂದ ನಂತರ ಅದನ್ನು ಗುಣಪಡಿಸುವಷ್ಟು ಶಕ್ತಿ ಇವುಗಳಿಗಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಕ್ಯಾನ್ಸರ್ ಆಗಿದೆ, ಪಂಚಗವ್ಯ ಬಳಸಿದ್ರೆ ವಾಸಿಯಾಗುತ್ತಾ ಅಂದರೆ ಆಗೋದಿಲ್ಲ. ಕ್ಯಾನ್ಸರ್ ಬಂದರೆ ಅದಕ್ಕೆ ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ ಈ ಥರದ ಅಲೋಪತಿನೇ ಮಾಡಬೇಕಾಗುತ್ತೆ. ಆದರೆ ಆರೋಗ್ಯವಂತ ವ್ಯಕ್ತಿ ಇವುಗಳನ್ನು ಬಳಕೆ ಮಾಡೋದರಿಂದ ಮುಂದಿನ ದಿನದಲ್ಲಿ ಇವುಗಳು ಬರದೇ ಇರುವ ಹಾಗೆ ತಡೆಗಟ್ಟಬಹುದು ಅಂತ ಈಗ ನಾನು ಏನೇನು ಹೇಳಿದೆ ಎಲ್ಲ ವಿಚಾರಗಳಿಗೂ ತಡೆಗಟ್ಟಬಹುದೇ ಹೊರತು ತೊಂದರೆ ಆದ ನಂತರ ಇದನ್ನು ಔಷಧಿಯಾಗಿ ನಾವು ಬಳಕೆ ಮಾಡಿದ್ರೆ ಸಾಧ್ಯನಾ ಅಂದರೆ ಆಗೋಲ್ಲ. ಕಾರಣ ಇನ್ನೂ ಇವುಗಳೆಲ್ಲದೂ ಒಂದು ಸಂಶೋಧನೆಯ ಹಂತದಲ್ಲೇ ಇದೆ. ಮತ್ತು ಈಗ ನಮಗೆ ಸಿಕ್ಕಿರುವಂತಹ ಏನು ವಿವರಗಳಿದೆ ಅದು ಅಷ್ಟೊಂದು ಹೇರಳವಾಗಿಲ್ಲ. ಸಂಶೋಧನಾ ಲೇಖನಗಳು ಸಹ ನಮಗೆ ಹೆಚ್ಚು ದೊರಕೋದಿಲ್ಲ. ಆಮೇಲೆ ನಡೆಸಿರುವಂತಹ ಸಂಶೋಧನೆಗಳು ರ್ಯಾಂಡಮೈಸ್ಡ್ ಅಂತೀವಿ, ಎಲ್ಲೋ ಒಂದೊಂದು ಮಾಡಿದ್ದಾರೆ, ಹೇರಳವಾಗಿ ಅದರ ಒಂದು ವಿಚಾರ ನಮಗೆ ಗೊತ್ತಿಲ್ಲ. ಆಮೇಲೆ ಪ್ರತಿಯೊಬ್ಬರು ಇದನ್ನು ಮಾಡಬೇಕಾದ್ರೆ ಅವರದೇ ಆದ ಒಂದು ಮೆಥಡಾಲಜಿಲಿ ಮಾಡಿದ್ದಾರೆ, ಅದೂ ಸಹ ಒಂದು ಕಾಮನ್ ಅಂತ ಅನಿಸೋದಿಲ್ಲ. ಮತ್ತು ಮಾಡಿರುವ ಪ್ರಯೋಗಗಳು ನಂಬರ್ ಆಫ್ ಸ್ಯಾಂಪಲ್ಸ್ ಅಂತೀವಿ. ಈಗ ಪ್ರಾಣಿಗಳ ಮೇಲೆ ಮಾಡಿರೋದು, ಜೀವಕೋಶಗಳ ಮೇಲೆ ಮಾಡಿರೋದು, ಅಥವಾ ಮನುಷ್ಯರ ಮೇಲೆ ಟ್ರಯಲ್ ಅಂತ ಮಾಡಿದ್ರಲ್ಲ, ಅದೇನಾಗಿದೆ ಅಂದರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಅಂತಹ ಜನರನ್ನು ವಾಲಂಟಿಯರ್ಸ್ ತಗೊಂಡಿರೋದು, ಅಥವಾ ಕಡಿಮೆ ಸಂಖ್ಯೆಯ ಆ್ಯನಿಮಲ್ಸ್ಗಳನ್ನು ಬಳಕೆ ಮಾಡಿಕೊಂಡು ಮಾಡಿರೋದನ್ನು ನಾವು ಅಷ್ಟೊಂದು ಅಥೆಂಟಿಕೇಟೆಡ್ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಪ್ರಯೋಗಗಳು ಮಾಡಬೇಕು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಸ್ಯಾಂಪಲನ್ನು ರೆಕ್ರೂಟ್ ಮಾಡಿದಾಗ ಮಾತ್ರ ನಮಗೆ ಅದರ ಅಥೆಂಟಿಸಿಟಿ ಗೊತ್ತಾಗುತ್ತೆ. ಮತ್ತು ಈ ಪಂಚಗವ್ಯದ ಪ್ರಪೋರ್ಷನ್ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿ ಬಳಸಿದಂತೆ ಮತ್ತೊಬ್ಬರು ಬಳಕೆ ಮಾಡೋಲ್ಲ. ಆದರೆ ಅಲೋಪತಿ ಆ ಥರದ್ರಲ್ಲಿ ಒಂದೇ ಒಂದು ಔಷಧವನ್ನು ಇಡೀ ಜಗತ್ತಿನಲ್ಲಿ ಎಲ್ಲ ಬಳಕೆ ಮಾಡಿ ಅದರ ವಿಚಾರಗಳನ್ನು ತಿಳಿಸ್ತಾರೆ. ಆದರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಆ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಅವರದೇ ಒಂದು ಮೆಥಡಾಲಜಿ ಇರುತ್ತೆ, ಅವರದೇ ಒಂದು ಪ್ರಪೋರ್ಷನ್ ಇರುತ್ತೆ. ಹಾಗಾಗಿ ಯಾರು ಯಾವ ಪ್ರಪೋರ್ಷನ್ನ ಬಳಕೆ ಮಾಡಿ ಇದಕ್ಕೆ ಗುಣಪಡಿಸಿದ್ದಾರೆ ಅನ್ನುವುದು ಇನ್ನೂ ಅಷ್ಟು ನಿಖರವಾಗಿ ಇಲ್ಲದ ಕಾರಣ ಈ ಥರದ ಯಾವ ಒಂದು ಪರೀಕ್ಷೆಗಳು ಅಂತಂತೀವಿ ಅದಕ್ಕೆ ಇನ್ನೂ ಅಷ್ಟೊಂದು ವೇಟೇಜ್ ಅಂತ ನಾವೇನು ತೂಕ ಇಲ್ಲ. ಹಾಗಾಗಿ ಅದರ ಪಂಚಗವ್ಯವನ್ನು ಬಳಕೆ ಮಾಡಿದರೆ ಖಂಡಿತವಾಗಿ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ನಾವು ನೋಡಬಹುದು. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಾಲು, ಮೊಸರು, ತುಪ್ಪ ಇವುಗಳನ್ನು ಬಳಕೆ ಮಾಡ್ಬೋದು. ಕೆಲವೊಮ್ಮೆ ಕೀಟನಾಶಕವಾಗಿ ಗೋಮೂತ್ರವನ್ನು, ಏಕೆಂದರೆ ಗೋಮೂತ್ರ ಸಿಕ್ಕೋದಿಲ್ಲ, ಹಾಗಾಗಿ ಅದನ್ನು ಮಾಡಬಹುದು. ಮತ್ತು ಹಸುವಿನ ಸಗಣಿಯನ್ನು ಸಹ ಬೇರೆ ಬೇರೆ ವಿಚಾರಗಳಿಗೆ ನಾವು ಅದನ್ನು ಬಳಕೆ ಮಾಡ್ಬೋದು. ಹಾಗಾಗಿ ಪಂಚಗವ್ಯದ ಬಳಕೆಯನ್ನು ಹಿರಿಯರು ಆಚರಣೆಯ ರೂಪದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾ ಬಂದಿದ್ರು. ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಗಟ್ ಮೈಕ್ರೋಬಯೋಮ್ ಏನಿದೆ ಅದು ಸ್ಟೆಬಿಲೈಸ್ ಆಗುತ್ತೆ. ಯಾವುದೇ ರೀತಿಯ ತೊಂದರೆಗಳು ಆಗದಿದ್ದ ಹಾಗೆ ನಮ್ಮ ದೇಹ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಬರೋದ್ರಿಂದ ಇಮ್ಯುನೋ ಸ್ಟೆಬಿಲೈಸರ್ ಆಗಿ ಈ ಪಂಚಗವ್ಯ ಅದು ನಡೆಸೋದ್ರಿಂದ ನಮಗೆ ಸಂಪೂರ್ಣ ಆರೋಗ್ಯವನ್ನು ನೀಡುವ ನಿಟ್ಟಿನಲ್ಲಿ ಇದೊಂದು ಅದ್ಭುತವಾದದ್ದು. ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀಬೇಕು, ವ್ಯಾಲಿಡೇಷನ್ ಆಗಬೇಕು. ನಂತರ ಇದನ್ನು ಯಾವ ರೀತಿ ಬಳಕೆ ನಾವು ಮಾಡ್ಕೋಬಹುದು ಅಂತೇಳಿ ವಿಜ್ಞಾನಿಗಳನ್ನು ಅದನ್ನು ನಿರ್ಧಾರ ಮಾಡ್ತಾರೆ. ನಮಸ್ಕಾರ.